ಭ್ರಷ್ಟಾಚಾರ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಪ ಲೋಕಾಯುಕ್ತರ ಹೇಳಿಕೆಯನ್ನ ಆಧರಿಸಿ ಟೀಕೆಯನ್ನ ಮಾಡಲಾಗಿತ್ತು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ವಿಚಾರವಾಗಿ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಶೋಕ್ ಮಾತಿಗೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಬುದ್ಧಿ ಹೇಳುವ ಮುನ್ನ ಆಡಿಯೋ ವಿಡಿಯೋ ಕೇಳಿಸ್ಕೊಳ್ಳಿ, ಈಗಿರುವ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. 2019ರ ಬಿಜೆಪಿ ಕಾಲದ್ದು ಅಂತ ಹೇಳಿದಾರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಪಾಪ ಅಶೋಕ್ಗೆ ಯಾವ ಕಾಲದ್ದು ಅಂತ ಹೇಳ್ತಾವ್ರೆ ಗೊತ್ತಿಲ್ಲ. ಫಸ್ಟ್ ಅವರು ಯಾವ ಕಾಲದ್ದು ಅಂತ ವರದಿ ಕೊಟ್ಟಿದ್ದಾರೆ, ಓದ್ಕೊಳ್ಳಲಿ ಮೊದಲು. ವಿಪಕ್ಷ ನಾಯಕರ ಮಾತಿಗೆ ಮತ್ತೊಂದು ಕಡೆ ಚಾಟಿ ಬೀಸಿದ್ದಾರೆ ಡಿಕೆ ಶಿವಕುಮಾರ್. ಈ ಒಂದು ಭ್ರಷ್ಟಾಚಾರದ ವಿಚಾರ ಈಗ ಆರ್ ಅಶೋಕ್ ಹಾಗೆ ಡಿಸಿಎಂ ಡಿಕೆಶಿ ಅವರ ಮಧ್ಯದಲ್ಲಿ ವಾಕ್ಸಮರಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಇವರಿಬ್ಬರ ಮಧ್ಯದಲ್ಲಿ ವಾಕ್ಸಮರ ಹೇಗಿದೆ ಬನ್ನಿ ನೋಡೋಣ. ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019ರದು ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನ್ ಮಾತಾಡಿದ್ದಾರೆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಕಿವಿ ಕಿವುಡಾಗಿದ್ರೆ ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ನನಗೆ ತಿಳುವಳಿಕೆ ಹೇಳೋದ್ರ ಬದಲು ನೀವು ಅವ್ರು ಏನ್ ಮಾತಾಡಿದ್ದಾರೆ ಫಸ್ಟ್ ಅದನ್ನ ನೋಡಿ. ಅವ್ರೆಲ್ಲಾದರೂ 2019ರದು ಹೇಳಿದ್ದೀನಿ ಅಂತ ಹೇಳಿದಾರಾ? ನನ್ನ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಅದು ಬಿಜೆಪಿ ಕಾಲದ್ದು ಅಂತ ಎಲ್ಲಾನ ಹೇಳಿದಾರ? ನಂದು ಎರಡನೇ ಪ್ರಶ್ನೆ ಇದು. ಅವ್ರು ಹೇಳೂ ಇಲ್ಲ, ಬಿಜೆಪಿ ಕಾಲದ್ದು ಅಂತ ಹೇಳಿಲ್ಲ. 2019 ನೀವು ಊಹೆ ಮಾಡ್ಕೊಂಬಿಟ್ರೆ? ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ, ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಹೇಳಿಕೆ ಆಧಾರದಲ್ಲಿ ಆಡಳಿತ ವಿರೋಧ ಪಕ್ಷಗಳ ನಡುವೆ ಈಗ ವಾಕ್ಸಮರ ನಡೀತಾ ಇದೆ. ಈ ಒಂದು ವಾಕ್ಸಮರಕ್ಕೆ ಸಂಬಂಧಪಟ್ಟಂತೆ ಯಾವ ವಾಗ್ಯುದ್ಧಗಳು ನಡೀತಾ ಇದೆಯಲ್ಲ, ಇದರ ಬೆನ್ನಲ್ಲೇ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಅಂತ ಹೇಳಿ ಆರೋಪ ಮಾಡಿದಂತಹ ವಿಚಾರವಾಗಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಇಂತಹ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು ಅಂತ ಹೇಳಿಲ್ಲ, ಯಾವ ಸರ್ಕಾರವನ್ನ ಗಮನದಲ್ಲಿ ಇಟ್ಕೊಂಡೂ ಹೇಳಿಲ್ಲ. ಇಂಡಿಯಾ ಕರಪ್ಷನ್ ಸರ್ವೆಯಲ್ಲಿ ಇರೋದನ್ನ ನಾನು ಹೇಳಿದ್ದೇನೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ರಿಪೋರ್ಟರ್ ಮಾದೇಶ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಲೋಕಾಯುಕ್ತರಾದ ವೀರಪ್ಪ ಅವರು ನೀಡಿದಂತ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಭ್ರಷ್ಟಾಚಾರದ ವಿಚಾರವಾಗಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಾಜಕಾರಣಿಗಳು ಅದಕ್ಕೆ ಕಮೆಂಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಲೋಕಾಯುಕ್ತರಾದಂತಹ ನ್ಯಾಯಮೂರ್ತಿಗಳಾದಂತಹ ವೀರಪ್ಪನವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ವಿಚಾರದಿಂದ ನೀವು ಕೂಡ ನೋಡ್ತಿದ್ರೆ ಸರ್, ಒಂದಷ್ಟು ದಿನಗಳಿಂದ ನೀವು ಹೇಳಿರುವಂತ ಹೇಳಿಕೆ ಏನು, ಮತ್ತೆ ಅದನ್ನ ಕಮೆಂಟ್ ಮಾಡ್ತಿದಾರಲ್ಲ ರಾಜಕಾರಣಿಗಳು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ನೋವಿನಿಂದ ಹೇಳ್ತೀನಿ. ನಾನು ಅಲ್ಲಿ ಹೋಗಿದ್ದು ಬುಕ್ ರಿಲೀಸ್ ಮಾಡೋಕ್ಕೆ. ಆ ಬುಕ್ ರಿಲೀಸ್ ಆದಮೇಲೆ ರೈಟ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ. ನಾನು ಮೊದಲಿಂದ ಸ್ವಲ್ಪ ಐ ಆಮ್ ಅಗೇನ್ಸ್ಟ್ ಕರಪ್ಷನ್ ಬೈ ಚೈಲ್ಡ್ಹುಡ್. ನಾನು ಅಗೇನ್ಸ್ಟ್ ಕರಪ್ಷನ್ನು. ಅದು ನಾನು ಯಾವುದೋ ಸ್ಪೀಚಲ್ಲಿ ಹೋದು ಕರಪ್ಷನ್ ಬಗ್ಗೆ ಹೇಳ್ತೀನಿ. ನಾನು ಜಡ್ಜ್ ಆಗಿದ್ದಾಗಲೂ ಹೇಳ್ತಾ ಇದ್ದೆ, ರಿಟೈರ್ಡ್ ಆದ್ಮೇಲೆ ಹೇಳ್ತಾ ಇದ್ದೆ, ಇವಾಗ ಉಪಲೋಕಾಯುಕ್ತ ಊರೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಮಕ್ಕಳಿಗೆಲ್ಲ ಹೇಳ್ತೀನಿ ದೇಶದ ದೊಡ್ಡ ಪಿಡುಗು ಕರಪ್ಷನ್ ಅದು ತೆಗಿಬೇಕು ಅಂತ. ಆ ಕಾಂಟೆಸ್ಟಲ್ಲಿ ನೀವೆಲ್ಲ ಸಂಪಾದನೆ ಬೇಕಾದಷ್ಟು ಮಾಡಿದಿರ, ಸಾಕು, ದೇಶ ಈ ಗತಿಯಾಗಿದೆ, ನೀವೆಲ್ಲ ಲಾಯರ್ಗಳು ಮುಂದೆ ಬರಬೇಕು. ಮಹಾತ್ಮ ಗಾಂಧಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ಬಂತು ಆ ಕಾಲದಲ್ಲಿ. ಮತ್ತು ಏನು ಇವಾಗ 79 ವರ್ಷ ಈ ಭ್ರಷ್ಟಾಚಾರ, ಅದಕ್ಕೆ 79 ವರ್ಷ ಆಗಿದೆ ಭ್ರಷ್ಟಾಚಾರಕ್ಕೆ. ಅದನ್ನು ಹೋಗಲಾಡಿಸ್ಬೇಕು, ತೊಂದರೆ ಆಗುತ್ತೆ. ಇಂಡಿಯಾದಲ್ಲಿ ವರ್ಲ್ಡಲ್ಲಿ 180 ಕಂಟ್ರಿಗಳಲ್ಲಿ 96ನೇ ಸ್ಥಾನ ಇಂಡಿಯಾಗಿದೆ. ನಮ್ಮ ರಾಜ್ಯ ವಿತಿನ್ ಕಂಟ್ರಿ ನಮ್ಮ ಸ್ಟೇಟು 5ನೇ ಸ್ಥಾನದಲ್ಲಿದೆ, 63% ಅಂತಿದೆ ಅಂತೇಳಿ. ಬೇಸ್ ಆನ್ ದಿ ಸೋರ್ಸ್ ನಾನು ಇದು ಒಂದು ಇಂಡಿಯಾ ಕರಪ್ಷನ್ ಸರ್ವೆ 2019, ಇದರಲ್ಲಿ ಪಂಜಾಬ್ 63% ಇದೆ, ರಾಜಸ್ಥಾನ್ 78% ಇದೆ, ಹಂಗೆ 48% ಲೀಸ್ಟು ಕೇರಳ 10%, 63% ಕರ್ನಾಟಕ ಇದೆ. ದಿಸ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್, ದಿಸ್ ಈಸ್ ಬೇಸ್ ಆನ್ ದಿ ಇಂಡಿಯಾ ಕರಪ್ಷನ್ ಸರ್ವೆ 2019 ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಸಿಟಿಜನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್.
ಇದ್ರ ಮೇಲೆ ನಾನು ಹೇಳಿದ್ದು, ನಾನು ಯಾವ ಗೌರ್ಮೆಂಟ್ ಬಗ್ಗೆ ಹೇಳಿಲ್ಲ. ನನ್ನ ರಾಜ್ಯ ನನ್ನ ದೇಶ ಅಂತ ಹೇಳಿದ್ದೀನಿ. ನನ್ನ ದೇಶ 96ನೇ ಸ್ಥಾನದಲ್ಲಿದೆ, ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದೆ, 63% ಇದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನಾನು ಅವ್ರಿಗೆ ಹೇಳಿದೆ 4 ಅಂಗಗಳು ಬಲಹೀನವಾಗಿಬಿಟ್ಟಿದೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ವೈಬ್ರೇಷನ್ ಆಗಿ ಕೆಲವು ಇನ್ಸಿಡೆಂಟ್ ನೋಡಿದ್ದೀವಿ ನಾವು. ಅವರಿಂದ ಇನ್ನೂ ದೇಶ ಉಳಿತಾ ಇದೆ ಅಂತೇಳಿ ನಾನು ಆ ಕಾಂಟ್ಯಾಕ್ಟಲ್ಲಿ ಅದರಲ್ಲಿ ಎಲ್ಲ ಜನಗಳು ಹೋರಾಟ ಮಾಡೋಕ್ಕೆ ಬರಬೇಕು. ನೀವು ಲಾಯರ್ಗಳು, ಸೀನಿಯರ್ ಅಡ್ವೊಕೇಟ್ಸ್ ಇದ್ದೀರಿ, ಧರ್ಮ ಸಂಸ್ಥಾಪನೆ ನನ್ನ ಜೊತೆಗೆ ಬರಬೇಕು ಅಂತ ಆ ಕಾಂಟ್ಯಾಕ್ಟ್ ನಾನು ಹೇಳಿದ್ದು. ಸರ್, ಈಗ ನೀವು ಹೇಳ್ತಿರುವಂತದ್ದು ಪ್ರತಿಯೊಂದು ಮಾತಿನಲ್ಲೂ ಏನಿದೆ, ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ಬೇಕು ಅಂತ ಅಷ್ಟೇ. ಆಮೇಲೆ ಈ ಒಂದು ರಿಪೋರ್ಟ್ ನ ಇಟ್ಕೊಂಡು ಹೇಳಿದಿರ, ಬಟ್ ಭ್ರಷ್ಟಾಚಾರ ಇದೆ, ಅದು ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ಇಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಭ್ರಷ್ಟಾಚಾರ 78 ವರ್ಷದಿಂದ ಇದೆ. ಅದಕ್ಕೆ 78 ವರ್ಷ ವಯಸ್ಸು ನನ್ನ ಪ್ರಕಾರ. ಅದಕ್ಕೆ ನೀವು ಕಾರಣ, ನಾನು ಕಾರಣ, ಈ ದೇಶದ 146 ಕೋಟಿ ಜನ ಕಾರಣ, ನಾವೆಲ್ಲರೂ ಕಾರಣ. ಈ ರಾಜ್ಯದಲ್ಲಿ 5ನೇ ಸ್ಥಾನ ಬಂದಿದ್ದೀವಿ, ಎಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. ಯಾವುದೇ ಸರ್ಕಾರಗಳು ಬಂದರೂ ಕರಪ್ಷನ್ ಫ್ರೀ ಫ್ರಮ್ ದಿ ಇಂಡಿಪೆಂಡೆನ್ಸ್ ಟಿಲ್ ಟುಡೇ, ಕರಪ್ಷನ್ ಫ್ರೀ ಇದು ಸೆಂಟ್ರಲ್ ಆಫ್ ಸ್ಟೇಟ್ ಬರಲೇ ಇಲ್ಲ. ನಾನು ನೋವಿನಿಂದ ಹೇಳ್ತೀನಿ ಸರ್, ಎಲ್ಲರೂ ಅವರೇ ಅವರವರು ಇದಕ್ಕೋಸ್ಕರ ಅವರವರು ಇಂಟರ್ಪ್ರಿಟೇಷನ್ ಮಾಡಿ, ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ನಾನು ಜಡ್ಜ್ ಆಗಿ ಯಾವಾಗಲೂ ಹೇಳಿದ್ದೀನಿ ಇದನ್ನು, ದೇಶ ಕರಪ್ಷನ್ ಹೋಗಬಾರ್ದು ಅಂತ. ಐ ಆಮ್ ಡೆಡ್ ಅಗೇನ್ಸ್ಟ್ ಕರಪ್ಷನ್. ಆದ್ರೆ ಈ ಒಂದು ವಿಚಾರವನ್ನ ರಾಜಕಾರಣಿಗಳು ಯಾಕೆ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಕಮೆಂಟ್ ಕೇಳ್ಬೇಕು ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮೇನ್ ಏಮ್ ಇಸ್ ಟು ಪ್ರಿವೆಂಟ್ ದಿ ಕರಪ್ಷನ್. ಆ ಲಾಯರ್ಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಏನು ಮಾಡಬೇಕು ಇದಕ್ಕೆ, ಎಲ್ಲಿಂದ ತಡಿಬೇಕು ಇದನ್ನು ಅಂತ ಆ ಥರ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ ಐ ಡೋಂಟ್ ನೋ, ಅದು ದೊಡ್ಡ ಅಪರಾಧ ಅಂತ ಇವರು ಬಿಂಬಿಸಿದ್ದಾರೆ. ಇದಿಷ್ಟು ನ್ಯಾಯಮೂರ್ತಿಗಳಾದಂತಹ ವೀರಪ್ಪ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ವೆಂಕಟೇಶ್ವರ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.